ನಮಸ್ಕಾರ ವೀಕ್ಷಕರೇ. ದುಃಖದ ಸಮಯದಲ್ಲಿಯೇ ಹೆಣ್ಣಿನ ನಿಜವಾದ ಪರಿಚಯವಾಗತ್ತೆ ಅಂತ ಕವಿ ಶರತ್ಚಂದ್ರ ಒಂದ್ ಕಡೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಾತು ಎಷ್ಟು ಸತ್ಯ ಅಲ್ವಾ? ಎಂಥ ಕಠಿಣ ಸಂದರ್ಭದಲ್ಲಿ ಸ್ಪಂದಿಸುವ ಸಂತೈಸುವ ಸದ್ಗುಣ ಹೆಣ್ಣಿನಲ್ಲಿರುತ್ತೆ. ಹಾಗೇನೆ ಆಕೆ ತಯಾರು ಮಾಡುವ ಅಡುಗೆಯ ರುಚಿ ಜೊತೆಗೆ ಅವಳ ವ್ಯಕ್ತಿತ್ವದ ಅಭಿರುಚಿ ಕೂಡ. ಸರಿ, ಹಾಗಿದ್ರೆ ಇಂದಿನ ನಮ್ಮ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮವನ್ನ ಈಗ ಆರಂಭಿಸೋಣ. ಸ್ವರ ಸಂಪದ ಧಾರಾವಾಹಿಯ ಮೂಲಕ ಕಿರುತೆರೆಯನ್ನು ಪ್ರವೇಶ ಮಾಡಿದ ನಟಿ ವಾಣಿಶ್ರೀ ಅವರು ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ವಾಣಿಶ್ರೀ ಅವರೇ. ನಮಸ್ಕಾರ ಶ್ವೇತಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು 3ನೇ ದಿನ. ನೋಡೋಣ ಈ ಅತ್ತೆ ಸೊಸೆ ಆದರೂ ಹೇಗೆ ಮಾಡ್ತಾರೆ ಅಂತ ಅಡುಗೆ. ಇಂದು ಕೂಡ ನಾನು ಪ್ರಾಮಿಸ್ ಮಾಡ್ತೀನಿ, ಅವ್ರು ಇನ್ನೂ ಅಡುಗೆ ಶುರು ಮಾಡಿಲ್ಲ. ನಿಜವಾಗ್ಲೂ ರುಚಿಯಾದಂಥ ಅಡುಗೆನ ಮಾಡಿ ನಿಮಗೆ ಖಂಡಿತವಾಗ್ಲೂ ಬಡಿಸ್ತಾರೆ. ನೋಡೋಣ ಅವ್ರ ಕೋಆರ್ಡಿನೇಷನ್ ಹೇಗಿದೆ ಅಂತ ನೋಡ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗಿದೆ. ಸರಿ, ಹಾಗಿದ್ರೆ ನಮ್ಮ ಅತ್ತೆ ಸೊಸೆನ ಕರೆದು ಬಿಡೋಣ ಅಡುಗೆ ಮನೆಗೆ. ಓಕೆ. ರಾಜರಾಜೇಶ್ವರಿ ನಗರದಲ್ಲಿರೋರಿಗೆ ವಿಮೆನ್ ಕಲ್ಚರಲ್ ಅಸೋಸಿಯೇಷನ್ ಅಲ್ಲಿ ಆಡಿಷನ್ ನಡೆಸಲಾಯಿತು. ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮತ್ತೊಂದು ಅತ್ತೆ ಸೊಸೆ ಜೋಡಿ ಸರಸ್ವತಿ ಮತ್ತು ಸುಷ್ಮಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಖುಷಿ ಆಗ್ತಿದೆ ನೀವಿಬ್ರು ಅತ್ತೆ ಸೊಸೆ ಜೋಡಿ ಇಲ್ಲಿ ಬಂದು ನಮ್ಗೆ ಅಡುಗೆ ಹೇಳ್ಕೊಡ್ತಾ ಇರೋದಕ್ಕೆ. ನಿಮ್ಗೆ ಹೇಗೆ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ಓಕೆ, ಹಾಗಿದ್ರೆ ಇದೇ ಖುಷಿಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಡ್ತೀರಾ ಅಲ್ವಾ? ಸೊ ನಾನು ಆಗಲೇ ವಾಣಿಯವ್ರಿಗೆ ಹೇಳ್ಬಿಟ್ಟಿದ್ದೀನಿ, ರುಚಿಯಾಗಿರುವಂಥ ಅಡುಗೆ ಗ್ಯಾರಂಟಿ ನಿಮಗೆ ಸಿಗುತ್ತೆ ಅಂತ. ಡೆಫಿನೆಟ್ ಆಗಿ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಓಕೆ, ಹಾಗಿದ್ರೆ ಮೊದಲನೇ ಅಡುಗೆ ಯಾರು ಮಾಡ್ತಿರೋದು? ಸೊಸೆ ಮಾಡ್ತಿರೋದು ಸುಷ್ಮಾ ಅವರು. ಹಾಗಿದ್ರೆ ನೀವು ಕೂತ್ಕೊಳ್ಳಿ. ಸುಷ್ಮಾ, ಮೊದಲನೇ ಅಡುಗೆ ನೀವು ಮಾಡ್ತಿರೋದು? ಹೌದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರುಚಿಯಾಗಿ ಮಾಡ್ಕೊಡಿ. ಏನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಮಾಡೋದು ಮೆಂತ್ಯ ಕಚೋರಿ ಅಂತ, ಮೆಂತ್ಯ ಸೊಪ್ಪಿಂದು. ಮೆಂತ್ಯ ಕಚೋರಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹಾಂ, ಮೆಂತ್ಯ ಸೊಪ್ಪು 2 ಕಟ್ಟು, ಜೀರಾ ಬೇಕು, ಹಲ್ದಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಇದು ಸಾಸಿವೆ, ಗ್ರೀನ್ ಚಿಲ್ಲೀಸ್, ಆಮೇಲೆ ಇದು ಆನಿಯನ್, ಆಮೇಲೆ ಬಾಯ್ಲ್ಡ್ ಪೊಟ್ಯಾಟೊ, ಆಮೇಲೆ ಕಾರ್ನ್ಫ್ಲವರ್ ಬೇಕು, ಮೈದಾ, ಇದು ಚಿರೋಟಿ ರವೆ, ಆಮೇಲೆ ಫ್ರೈ ಮಾಡೋಕ್ಕೆ ಆಯಿಲ್. ಓಕೆ, ಶುರು ಮಾಡೋಣ. ಓಕೆ, ಏನು ತೊಗೊಳ್ತೀರಾ ಮೊದಲು? ಫಸ್ಟು ಇವಾಗ ಮೆಂತ್ಯ ಸೊಪ್ಪಿಂದ ಇದು ಮಾಡೋಣ, ಫ್ರೈ ಮಾಡೋಣ ಒಂಚೂರು. ಫಸ್ಟ್ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮದುವೆಗಿಂತ ಮುಂಚೆ ಎಲ್ಲಿ ಬರ್ತಾ ಇರಲಿಲ್ಲ. ಸೊ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಅಂದರೆ ಸ್ವಲ್ಪ ಮಾಡ್ತಾಯಿದ್ವಿ ಅಷ್ಟೇ, ಅಷ್ಟು ಫುಲ್ಲು ಇದುವಾಗಿ ಬರ್ತಾಯಿಲ್ಲ. ಸುಮ್ಮನೆ ಚಪಾತಿ, ಒಂದು ಕರಿ ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದು. ಮದುವೆ ಆದಮೇಲೆ ಕಲ್ತಿದ್ದು. ಇದು ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಇರಬೇಕು. ನಿಮ್ಮ ಸೊಸೆ ಮಾಡುವಂಥ ಯಾವ ಅಡುಗೆ ಇಷ್ಟ ನಿಮಗೆ? ಇದೆ ಮೆಂತ್ಯ ಕಚೋರಿನೇ ಇಷ್ಟ. ಇದಿಷ್ಟನಾ? ಅದಕ್ಕೆ ಅದೇ ಮಾಡಿಸ್ತಾ ಇದ್ದೀರಾ? ಸೊ ನಿಮ್ಗೆ ಇಷ್ಟ ಅಂತ ಮಾಡ್ತಾ ಇರೋದಾ ಅಡುಗೆ? ನನಗೂ ಇಷ್ಟ, ನಿಮಗೂ ಆಗ್ಬೋದು ಅಂತ. ಬಟ್ ಫಸ್ಟ್ ಅವರಿಗೆ ಅಡುಗೆ ಬರ್ತಿರ್ಲಿಲ್ವಂತಲ್ವಾ? ನಿಮಗೆ ಗೊತ್ತಾಯ್ತಲ್ವಾ ಅವ್ರಿಗೆ ಅಡುಗೆ ಬರಲ್ಲ, ಸೊಸೆಗೆ ಅಡುಗೆ ಬರಲ್ಲ, ಹೆಂಗಪ್ಪ ಮದುವೆ ಮಾಡ್ಕೊಳ್ಳೋದು ಮಗನಿಗೆ ಅಂತ ಯೋಚನೆ ಮಾಡಲಿಲ್ವಾ ನೀವು? ಇಲ್ಲ, ನಾವು ಇಲ್ಲಿ ಅವಳ ಹತ್ರ ಇಲ್ಲ, ಬೆಂಗಳೂರಿನಲ್ಲಿ ಇರ್ತಾ ಇದ್ದಿದ್ದಲ್ಲ. ನಾವು ಅಸ್ಸಾಮದಲ್ಲಿದ್ದೀವಿ. ಆಸಾಮ್. ಹಾಂ, ಈಗ ಅವ್ರ ತಾಯಿ ತಂದೆ ಇಲ್ಲೇ ಇದ್ರು, ಹೇಳ್ಕೊಡ್ತಾರೆ ಅನ್ಕೊಂಡು. ಸ್ವಲ್ಪ ಗ್ರೀನ್ ಚಿಲ್ಲೀಸ್.
ಗಮನಿಸಿದ್ದೀರಾ? ಈ ಪ್ರೋಗ್ರಾಮಲ್ಲಿ ಈ 3 ದಿನದಿಂದ ಬಂದಿರೋ ಎಲ್ಲ ಅತ್ತೆ ಅಂದ್ರು ಬೇರೆ ಊರಲ್ಲಿದ್ದು ಆಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಹೌದು ಹೌದು ಅಲ್ವಾ, ಕೋಇನ್ಸಿಡೆನ್ಸ್ ಅದು. ಕರೆಕ್ಟ್, ಎಲ್ಲರೂ ರಿಟೈರ್ಡ್ ಆದ್ಮೇಲೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಅದು ರಾಜರಾಜೇಶ್ವರಿ ನಗರ. ಅಂಡ್ ಇನ್ನೊಂದೇನು ಅಂದ್ರೆ ಯಾವ ಸೊಸೆಂದ್ರಿಗೂ ಮಗಕ್ಕಿಂತ ಮುಂಚೆ ಅಡಿಗೆ ಬರ್ತಾ ಇದ್ದಿಲ್ಲ, ಇವಾಗ ಕಲ್ತಿದ್ದಾರೆ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ. ಈಗ ಹಾಕೊಳ್ಳೋಣ. ಹಾಂ, ಇವಾಗಲೇ ಹಾಕಿ.
ಟೇಸ್ಟ್ ಮಾಡಿ ಅವ್ರಿಗೆ ಮಾಡ್ಲಾ? ಅವ್ರಿಗೆ ಕೊಡಿ. ಇಲ್ಲ ವಾಣಿಶ್ರೀ ಅವ್ರು ನೋಡ್ತಾ ಇದಾರೆ ಆಲ್ರೆಡಿ ನನ್ನ ಹೆಂಗೆ ಟೇಸ್ಟ್ ಮಾಡ್ತಾರೆ ಅಂತ. ಅವ್ರಿಗೆ ಕೊಟ್ಟು ಮಾಡಿ. ಖಂಡಿತವಾಗ್ಲು ಸ್ನೇಹಿತರೆ, ಬಿಸಿ ಬಿಸಿಯಾದ ಹಾಗೂ ಗರಿಗರಿಯಾದ ಮೆಂತ್ಯ ಕಚೋರಿ ಈಗ ರೆಡಿ ಆಗಿದೆ. ಮೆಂತ್ಯೆ ಕಚೋರಿ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯೆ ಸೊಪ್ಪು, ಎಣ್ಣೆ, ಜೀರಿಗೆ, ಅರಿಶಿನ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಗ್ರೀನ್ ಚಿಲ್ಲಿ ಪೇಸ್ಟ್, ಚಿರೋಟಿ ರವೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು, ಬೇಯಿಸಿದ ಪೊಟ್ಯಾಟೊ. ತಯಾರಿಸುವ ವಿಧಾನ: ಪಾತ್ರೆಗೆ ಎಣ್ಣೆ, ಜೀರಿಗೆ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಗ್ರೀನ್ ಚಿಲ್ಲಿ ಪೇಸ್ಟ್, ಮೆಂತ್ಯೆ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಬೌಲಿಗೆ ಚಿರೋಟಿ ರವೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು, ಕಾದ ಎಣ್ಣೆ, ನೀರನ್ನು ಹಾಕಿ ಕಲಸಿ 1 ಗಂಟೆ ನೆನೆಸಿ. ಪಾತ್ರೆಯಲ್ಲಿನ ಮೆಂತ್ಯೆ ಸೊಪ್ಪು, ಒಗ್ಗರಣೆಗೆ ಬೇಯಿಸಿದ ಪೊಟ್ಯಾಟೊ, ಉಪ್ಪನ್ನು ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ನೆನೆಸಿದ ಹಿಟ್ಟನ್ನು ಪೂರಿಯಂತೆ ಲಟ್ಟಿಸಿ ಮ್ಯಾಶ್ ಮಾಡಿದ ಮಿಶ್ರಣ ಪೂರಿಯಲ್ಲಿಟ್ಟು ಸ್ವಲ್ಪ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರಿದರೆ ಮೆಂತ್ಯೆ ಕಚೋರಿ ಸವಿಯಲು ಸಿದ್ಧ. ಮೇಣದ ಬತ್ತಿ ಜಾಸ್ತಿ ಹೊತ್ತು ಉರಿಬೇಕು ಅಂದ್ರೆ ಏನ್ ಮಾಡಬೇಕು? ಮೇಣದ ಬತ್ತಿಯನ್ನು ಉಪಯೋಗಿಸದೇ ಇದ್ದಂತಹ ಸಮಯದಲ್ಲಿ ಮೇಣದ ಬತ್ತಿಯನ್ನು ಫ್ರಿಡ್ಜ್ ನಲ್ಲಿ ಇಟ್ಟರೆ ಜಾಸ್ತಿ ಹೊತ್ತು ಉರಿಸಬಹುದು. ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ? ಈಗ ಅತ್ತೆ ಸರಸ್ವತಿ ಅವರು ರೆಸಿಪಿ ಹೇಳ್ಕೊಡೋದಕ್ಕೆ ತಯಾರಾಗಿದ್ದಾರೆ. ಬನ್ನಿ, ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂತ ನೋಡೋಣವಾ? ಸರಸ್ವತಿ ಅವರು ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಗುಳ್ಪಂಗ್ಳ ಮಾಡೋದು. ಗುಳುಪಂಗ್ಳ ಅಂದ್ರೆ ಬೆಲ್ಲದ ಹೋಳಿಗೆ. ಬೆಲ್ಲದ ಹೋಳಿಗೆ. ಓಕೆ, ಖಂಡಿತ ಇದು ನಮ್ಮ ರೆಸಿಪಿನಲ್ವಾ? ಸೌತ್ ಇಂಡಿಯನ್ ಡಿಶಸ್ ಅಲ್ವಾ?
ಈ ತುಪ್ಪ ಹಾಕ್ಕೊಂಡು ಹಾಲು ತುಪ್ಪದ ಜೊತೆ ತಿಂದರೆ ಇದು ಚೆನ್ನಾಗಿರ್ತದೆ. ಬಿಸಿ ಬಿಸಿಯಾಗಿರುವ ಗುಳ್ಪಂಗಳು ರೆಡಿ ಆಗಿದೆ, ತಗೊಳ್ಳಿ. ಓಕೆ, ಸಿಹಿ ತಿಂಡಿ ಮಾಡಿಕೊಟ್ಬಿಟ್ಟಿದ್ರೆ ಆಮೇಲೆ ತಿಂದೇ ಬಿಡೋ ಹಂಗಿಲ್ಲ. ಸೊ ಖಂಡಿತ ಟೇಸ್ಟ್ ಮಾಡ್ತೀವಿ. ಓಕೆ, ಟೇಸ್ಟ್ ಮಾಡಿ. ಬಿಸಿ ಬಿಸಿಯಾದ ಹಾಗೂ ಸಿಹಿ ಸಿಹಿಯಾದ ಗೋಧಿ ಹಿಟ್ಟಿನ ಗುಲ್ಪಂಗಳ ಈಗ ರೆಡಿ ಆಗಿದೆ. ಗುಳಪಂಗಳ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಬೆಲ್ಲ, ಗಸಗಸೆ, ತುಪ್ಪ, ಏಲಕ್ಕಿ ಪುಡಿ, ಕಡಲೆ ಹಿಟ್ಟು ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಎಣ್ಣೆ, ಕಡಲೆ ಹಿಟ್ಟನ್ನು ಹಾಕಿ ಫ್ರೈ ಮಾಡಿ, ನಂತರ ಗಸಗಸೆ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ತಣ್ಣಗಾದ ನಂತರ ಬೆಲ್ಲ ಹಾಕಬೇಕು. ಇದನ್ನು ಗೋಧಿ ಹಿಟ್ಟಿನೊಳಗೆ ಇಟ್ಟು ಲಟ್ಟಿಸಿ ತವಾದ ಮೇಲೆ ಎಣ್ಣೆ ಹಾಕಿ ಬೇಯಿಸಿ ಇವುಗಳ ಮೇಲೆ ತುಪ್ಪ ಹಾಕಿದ್ರೆ ಗುಳಪಂಗಳ ಸವಿಯಲು ಸಿದ್ಧ. ನೀವು ಹಲ್ಲು ನೋವಿನಿಂದ ಬಾಧೆ ಪಡ್ತಿದ್ರೆ ಏನ್ ಮಾಡಬೇಕು? ಹಲ್ಲು ನೋವು ಬಂದ ತಕ್ಷಣ ಸ್ವಲ್ಪ ಅರಿಶಿಣವನ್ನ ನೋವಿರುವಂತಹ ಹಲ್ಲಿನ ಹತ್ರ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಹಲ್ಲು ನೋವು ಮಾಯವಾಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಈಗ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಒಂದು ರೆಸಿಪಿನ ತಯಾರು ಮಾಡ್ತಾರಂತೆ. ಏನ್ ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಸುಷ್ಮಾ, ಏನ್ ಹೇಳ್ಕೊಡ್ತಿದ್ದೀರಾ? ಕಾರ್ನ್ ಉಪ್ಪಿಟ್ಟು. ಕಾರ್ನಿಂದ ಉಪ್ಪಿಟ್ಟು ಮಾಡ್ತಿದ್ದೀರಾ? ಹೌದು. ಓಕೆ, ಏನೋ ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ಕಲಿಯಕ್ಕೆ ರೆಡಿನಾ ನೀವು? ನಾನಂತೂ ರೆಡಿ. ಓಕೆ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಸ್ವಲ್ಪ ಕಾರ್ನ್, ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಕೊಬ್ಬರಿ ತುರಿ, ಕಡಲೆ ಬೀಜ, ಕೊತ್ತಂಬರಿ, ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಹಾಲು, ಹಳದಿ, ಇದು ಇಂಗು, ಆಮೇಲೆ ಕರಿ ಲೀವ್ಸ್, ಮತ್ತು ಜೀರಿಗೆ, ಸಾಸಿವೆ, ಉಪ್ಪು, ಸ್ವಲ್ಪ ಸಕ್ಕರೆ. ಏನು ಮಾಡ್ತೀರಾ ಈಗ? ಸ್ವಲ್ಪ ಕಡಲೆಕಾಯಿ ಬೀಜ ಮಿಕ್ಸಿನಲ್ಲಿ
ಇರುವಂಥ ಉಪ್ಪಿಟ್ಟಿದೆ, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಮೇ ಬಿ ನಮ್ಮ ವೀಕ್ಷಕರು ಕೂಡ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಲಿ. ಸ್ನೇಹಿತರೆ, ಬಿಸಿ ಬಿಸಿಯಾಗಿರುವಂತಹ ಹಾಗೆಯೇ ಘಮಘಮಿಸುವ ಕಾರ್ನ್ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಕಾರ್ನ್ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಕಾರ್ನ್, ಎಣ್ಣೆ, ಕೊಬ್ಬರಿ ತುರಿ, ಕಡಲೆ ಬೀಜ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಹಾಲು, ಅರಿಶಿನ, ಇಂಗು, ಕರಿಬೇವು, ಜೀರಿಗೆ, ಸಾಸಿವೆ, ಉಪ್ಪು ಮತ್ತು ಸಕ್ಕರೆ. ತಯಾರಿಸುವ ವಿಧಾನ: ಮೊದಲಿಗೆ ಕಡಲೆ ಬೀಜ, ಹಸಿಮೆಣಸಿನಕಾಯಿ, ಹಸಿ ಜೋಳ ಎಲ್ಲವನ್ನು ಪ್ರತ್ಯೇಕವಾಗಿ ರುಬ್ಬಿಕೊಂಡು ಒಂದೇ ಬೌಲಿಗೆ ಹಾಕಿಟ್ಟುಕೊಳ್ಳಿ. ಈ ಮಿಶ್ರಣಕ್ಕೆ ಉಪ್ಪು, ಸಕ್ಕರೆ, ಹಸಿ ಕೊಬ್ಬರಿ ಹಾಕಿ ಕಲಸಿ. ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಅರಿಶಿನ, ಕರಿಬೇವು, ಬೌಲಿನಲ್ಲಿರುವ ಮಿಶ್ರಣ ಹಾಕಿ ಕೈಯಾಡಿಸಿ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಹಸಿ ಕೊಬ್ಬರಿ ತುರಿಯಿಂದ ಅಲಂಕರಿಸಿದ್ರೆ ಕಾರ್ನ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಸಾಂಬಾರ್ ಸುವಾಸನೆಯುಕ್ತವಾಗಿ ಹಾಗೆ ರುಚಿ ರುಚಿಯಾಗಿ ಇರಬೇಕು ಅಂದ್ರೆ ಏನ್ ಮಾಡಬೇಕು? ಮಸಾಲೆಯನ್ನು ರುಬ್ಕೊಳ್ಬೇಕಾದ್ರೆ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಉಪಯೋಗಿಸಿದ್ರೆ ಸಾಂಬಾರ್ ಸುವಾಸನೆಯುಕ್ತವಾಗಿರುತ್ತೆ, ಹಾಗೆ ರುಚಿ ರುಚಿಯಾಗಿರುತ್ತೆ. ಹಾಗಿದ್ರೆ ಟ್ರೈ ಮಾಡ್ತೀರಾ ಅಲ್ವಾ? ಈಗ 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅತ್ತೆ ಸೊಸೆ ಜೋಡಿ ಒಂದು ರೆಸಿಪಿನ ಹೇಳ್ಕೊಡ್ತಾರಂತೆ. ಏನು ಹೇಳ್ಕೊಡ್ತಾರೆ ಕೇಳೋಣ ಬನ್ನಿ. ಏನು ಮಾಡ್ತಿದ್ದೀರಾ? ಕಾಂತೋಳೆ ಅಂತಾರೆ ನಮ್ಮಲ್ಲಿ. ಕಾಂತೋಳೆ. ಹಾಂ, ಇದು ಯಾವ ಕಡೆ ಸ್ಪೆಷಲ್? ಇದು ನಾರ್ತ್ ಕರ್ನಾಟಕ. ಓಕೆ. ಕಾಂತೋಳೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು? ಇದು ಅಕ್ಕಿ ತರೆ, ಒಣ ಕೊಬ್ಬರಿ, ಕಸಕಸಿ, ಬೆಲ್ಲ, ತುಪ್ಪ. ಶುರು ಮಾಡೋಣ. ಏನು ತಗೋತೀರಾ? ಮೊದಲು ಒಂದು ಇದು ಪ್ಯಾನ್ ತೊಗೊಂಡ್ಬಿಟ್ಟೆ.
ಅಂತೂ ಸೂಪರ್ ಆಗಿದೆ. ನಾನಂತೂ ಮನೆಗೆ ಹೋಗಿ ಟ್ರೈ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಹೌದಾ? ಇದು ಹೋಳಿಗೆ ಚಪಾತಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಒಂಚೂರು ಫ್ಲೇವರ್ ಚೇಂಜ್ ಆಗಿದೆ ಮಾಮೂಲು ಹೋಳಿಗೆಗಿಂತ. ಕಚೋರಿ ನೋಡೋಣ. ಚಟ್ನಿ ಬೇರೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ದಿ ಬೆಸ್ಟ್. ಕಚೋರಿ ತುಂಬ ಚೆನ್ನಾಗಿದೆ. ಹೌದಾ? ಕಚೋರಿ ಮತ್ತು ಕಾರ್ನು ತುಂಬ ಇಷ್ಟ ಆಯಿತು. ತುಂಬ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ, ಟೇಸ್ಟಿ ಆಗಿದೆ. ಅರೆ 4 ರೆಸಿಪಿಗಳನ್ನ ಟ್ರೈ ಮಾಡಿ 2 ಖಾರ ಐಟಮ್ನ ಇಷ್ಟಪಟ್ಬಿಟ್ಟಿದ್ದೀರಾ. ಶ್ವೇತಾ, ಹಾಗೆ ಕಳಿಸ್ತೀರಾ? ಇಲ್ಲ, ಖಂಡಿತ ಕಳಿಸಲ್ಲ ಅವರಿಬ್ಬರನ್ನ ಹಾಗೇನೆ. ಸೊ ಒಂದು ರ್ಯಾಪಿಡ್ ಫೈರ್ ರೌಂಡ್ ಇವರಿಬ್ಬರಿಗೋಸ್ಕರ. ಅತ್ತೆ ಬಗ್ಗೆ ಸೊಸೆಗೆ ಎಷ್ಟು ಗೊತ್ತು, ಸೊಸೆ ಬಗ್ಗೆ ಅತ್ತೆಗೆ ಎಷ್ಟು ಗೊತ್ತು ಅನ್ನೋದು ಬರೀ ಅಡುಗೆ ಹೇಳ್ಕೊಟ್ರೆ ಸಾಲದು, ಎಲ್ಲಾನು ಗೊತ್ತಿರ್ಬೇಕಲ್ವಾ? ಇದ್ರಲ್ಲೂ ಅವ್ರು ವಿನ್ ಆಗ್ಬೇಕು. ಸೊ ತುಂಬಾ ಸಿಂಪಲ್ ಕ್ವಶನ್ಸ್ ನಾವು ಕೇಳೋದು. ಸಿಂಪಲ್ ಆಗಿದ್ದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ನಿಮ್ಗೆ, ಮೇ ಬಿ ಗೊತ್ತಿಲ್ಲ ಅಂದ್ರೆ ಅಲ್ವಾ? ಇಷ್ಟೋ ಟೈಮ್ ಸಿಕ್ಕಿತ್ತಲ್ಲ, ಹೇಳ್ಕೊಂಡಿರಲ್ಲ ಅಂತಾನೆ. ಇಲ್ಲ ಇಲ್ಲ ಇಲ್ಲ, ಅತ್ತೆ ಸೊಸೆ ತುಂಬಾ ಒಳ್ಳೆಯವರು, ಹೇಳ್ಕೊಂಡಿರಲ್ಲ. ಸರಿ, ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ. ಸೊ ಒಂದು 5 ಪ್ರಶ್ನೆ ಕೇಳ್ತೀನಿ, ನೋಡೋಣ ಹೇಗೆ ಉತ್ತರ ಕೊಡ್ತೀರಾ. ಮೊದಲು ಅತ್ತೆ, ಎಸ್. ನಿಮ್ಮ ಸೊಸೆ ಡೇಟ್ ಆಫ್ ಬರ್ತ್ ಏನು, ಅಂದರೆ ಹುಟ್ಟಿದ್ದು? November 1st. ನವಂಬರ್ 1st. ಓಕೆ. ವರ್ಷ ಗೊತ್ತಿಲ್ವಾ? ಪರವಾಗಿಲ್ಲ, ಕೊಡೋಣ. ಪಾಪ ಬೇಡ, ಏಜ್ ಗೊತ್ತಾಗೋದು ಬೇಡ. ನಿಮ್ಮ ಸೊಸೆಗೆ ಇಷ್ಟವಾಗದ ತಿಂಡಿ ಯಾವುದು? ಅಂದರೆ ಅದು ಒಂದು ಏನು ಬೇಕಾದ್ರೂ ಇರ್ಬೋದು. ಕುಂಬಳಕಾಯಿ ಪಲ್ಯ. ಪರವಾಗಿಲ್ಲ ರೀ, ನೋಡ್ರಿ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಸೊಸೆ ಬಗ್ಗೆ. ಸೊ ಅಡುಗೆ ಬಗ್ಗೆ ಗೊತ್ತಿದೆ. ಅಡುಗೆ ಬಗ್ಗೆ ನೋಡೋಣ. ಈಗ ನಿಮ್ಮ ಸೊಸೆಗೆ ಕರ್ನಾಟಕದಲ್ಲಿ ಇಷ್ಟವಾದಂಥ ಜಾಗ ಯಾವುದು? ಎಲ್ಲಿ ಹೋಗೋಕೆ ಇಷ್ಟಪಡ್ತಾರೆ? ಕೂರ್ಗ್. ಪರವಾಗಿಲ್ಲ ರೀ, ಇವ್ರು ಸೂಪರು. ಕೂರ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಹೇಳ್ತಾ ಇರ್ತಾಳಲ್ರಿ ಅವತ್ತು. ಯಾವಾಗಲೂ ಹೇಳ್ತಾ ಇರ್ತಾರಾ? ಓಕೆ, ಇನ್ನೊಂದು ಪ್ರಶ್ನೆ ನೋಡೋಣ, ಇದು ಹೇಳ್ತಾರಾ ಇಲ್ವಾ ಅಂತ. ನಿಮ್ಮ ಸೊಸೆಗೆ ಜ್ಯುವೆಲ್ರಿ ಇಷ್ಟನಾ ಅಥವಾ ಸೀರೆ ಇಷ್ಟನಾ? ಆಭರಣಗಳು ಇಷ್ಟನಾ ಅಥವಾ ಸೀರೆಗಳು ಇಷ್ಟ? ಸೀರೆ ಅವಳು ಕಮ್ಮಿ ಉಡೋದು, ಡ್ರೆಸ್ ಹಾಕೋತಾಳೆ. ನೋಡಿದ್ರೆ ಗೊತ್ತಾಗುತ್ತೆ. ಆಭರಣ ಇಷ್ಟ. ವಾವ್, ದಟ್ಸ್ ರಿಯಲಿ ನೈಸ್. ನಿಮ್ಮಿಬ್ರಲ್ಲಿ ರಂಗೋಲಿ ಯಾರು ಚೆನ್ನಾಗಿ ಹಾಕ್ತಾರೆ? ಅವಳೇ ಹಾಕ್ತಾಳೆ ರೀ ರಂಗೋಲಿ ಚೆನ್ನಾಗಿ. ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅವರು. ಇಲ್ಲ ಅವಳು ಇಲ್ಲ, ನಿಮ್ಮ ಸೊಸೆ ನಿಮ್ಮ ಮೇಲೆ ಪ್ರೀತಿ ಬಂದು ನಿಮ್ಮ ಹೆಸರು ಹೇಳಿದ್ರೆ ನಾ ಅವಳಿಗೆ ಹೇಳ್ತೇನೆ, ಚೆನ್ನಾಗಿ ಹಾಕ್ತಿ ಹಾಕಮ್ಮ ಅನ್ಕೊಳ್ಳಿ. ಕರೆಕ್ಟ್ ಆನ್ಸರ್. ಸರಿ, ಈಗ ಅತ್ತೆದಾಯ್ತು. ಸೊಸೆ ನೋಡೋಣ ಎಷ್ಟು ಕೋಆರ್ಡಿನೇಷನ್ ಇದೆ. ನೋಡಿ, ಅವ್ರು ಎಲ್ಲ ತಿಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ನಿಮ್ಮ ಅತ್ತೆ ಹತ್ರ ಎಷ್ಟು ರೇಷ್ಮೆ ಸೀರೆ ಇರ್ಬೋದು? 30, 20ರಿಂದ 30. 20ರಿಂದ 30 ರೇಷ್ಮೆ ಸೀರೆ. ಅವ್ರೊಂದು ಸ್ವಲ್ಪ 25ರಿಂದ 30 ಅಂದಿದ್ದಾರೆ. ನೀವೇ ಕೊಟ್ಬಿಡೋಣ. ಗುಡ್ 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 ಗುಡ್. ಅಂದಾಜು. ನಿಮ್ಮಿಬ್ಬರಲ್ಲಿ ಖಾರ ಯಾರು ಜಾಸ್ತಿ ತಿನ್ನೋದು? ಮತ್ತೆ ಏನ್ರಿ ಇದು, ನಮ್ಗೆ ಸಿಗ್ತಾನೆ ಇಲ್ಲ ಇವರು. ಇಲ್ಲ, ನೀವು ಆಗ್ಲೇ ಹೇಳ್ದಂಗೆ ಏನಾದ್ರು ಮಾತಾಡ್ಕೊಂಡ್ಬಿಟ್ರೆ. ಕರೆಕ್ಟ್ ಹಂಗೆ ಅನಿಸ್ತಾ ಇದೆ. ಇವ್ರು reaction ಬಟ್ ಅವಾಗಲೇ ಹೇಳಿದ್ರು ಅವರು ಖಾರ ತುಂಬಾ ಇಷ್ಟಪಡ್ತಾರೆ. ಸಿಹಿ ಮಾಡ್ತಾರೆ ಬಟ್ ಖಾರ ಇಷ್ಟಪಡ್ತಾರೆ. ನಿಮ್ಮ ಅತ್ತೆಗೆ ಮರು ಜಾಸ್ತಿನಾ ಕೋಪ ಜಾಸ್ತಿನಾ? ಎರಡೂ ಇದೆ. ಎರಡು ಕೋಪ ಆದರೆ ಜಾಸ್ತಿ. ಕೋಪನಾ? ನಿಮ್ಮೇಲೆ ಕೋಪ ಮಾಡ್ಕೊಳ್ತಾರಾ? ಇಲ್ಲ. ಮತ್ತೆ ಹೇಗೆ ಹೇಳ್ತೀರಾ ಕೋಪ ಮಾಡ್ಕೊಳ್ತಾರೆ ಅಂತ? ಯೋಚನೆ ಮಾಡಿ ಹೇಳಿ. ಸರಿ ಬಿಡಿ, ಅವರು ಮರು ಅಂತ ಹೇಳಿದ್ದಾರೆ, ಸೊ ಇದು ಕೊಡಲ್ಲ ನಿಮಗೆ. ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮ ಅತ್ತೆ ಇಷ್ಟಪಡುವಂಥ ಬೇಕ್ರಿ ತಿಂಡಿ ಯಾವುದು? ನನಗೆ ಪಫ್ ಇಷ್ಟ. ವೆಜ್ಜಾ ಅಥವಾ ನಾನ್ ವೆಜ್ಜಾ? ವೆಜ್. ವಾ, ಕೊಡೋಣ. ವೆಜ್ ಪಫ್. ನಿಮ್ಮ ಅತ್ತೆಗೆ ಇಷ್ಟವಾಗಿರೋ ದೇವ್ರು ಯಾರು? ವೆಂಕಟೇಶ್ ದೇವರು. ಕರೆಕ್ಟ್ ರೀ, ಎಲ್ಲ ಕರೆಕ್ಟ್ ಆನ್ಸರ್ ಕೊಡ್ತಿದ್ದಾರೆ. ದಿಸ್ ಇಸ್ ರಿಯಲಿ ನೈಸ್. ಒಂದೇ ಒಂದು. ಪರವಾಗಿಲ್ಲ ಅಲ್ವಾ? ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಳ್ಳೆ ಕೋಆರ್ಡಿನೇಷನ್ ಇದೆ. ಸೊ ಅಡುಗೆ ಅಷ್ಟೇ ಅಲ್ಲದೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ವಾಣಿ ಅವರೇ,
4 ರೆಸಿಪಿಗಳನ್ನ ಟ್ರೈ ಮಾಡಿದ್ದೀರಾ. ಸೊ ಆ್ಯಸ್ ಯೂಶುವಲ್ ನಿಮ್ಮ ಮುಖದಲ್ಲಿರೋ ನಗುನೇ ಹೇಳ್ತಾ ಇದೆ. ನಾನು ನಿಮ್ಗೆ ಆಗಲೇ ಪ್ರಾಮಿಸ್ ಮಾಡಿದೆ ರುಚಿಯಾಗಿರುವಂಥ ಅಡುಗೆನ ಮಾಡಿಕೊಡ್ತಾರೆ ಅಂತ. ಸರಸ್ವತಿ ಮತ್ತು ಸುಷ್ಮಾ ಅವರು ಸ್ವಲ್ಪ ಸೈಲೆಂಟ್ ಆದ್ರೂ ಒಳ್ಳೆ ಅಡುಗೆನೇ ನಿಮ್ಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರಿಬ್ಬರು ಕೋಆರ್ಡಿನೇಷನ್ ಕೂಡ ನಾವು ಚೆಕ್ ಮಾಡಿದ್ವಿ, ಚೆನ್ನಾಗಿದೆ, ಓಕೆ ಅಲ್ವಾ? ಸೊ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗ್ತಾರಾ ಅಂತ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಎನಿವೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಶ್ವೇತಾ. ನಾಳಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೀವು ಹೇಳೋದನ್ನ ನಾನು ಹೇಳ್ಬಿಡ್ಲಾ? Okay. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಚಿಲ್ ದೆನ್, ಚಾವ್.